ನಮ್ಮ ಆನೆ ಹಾಗೂ ಹುಲಿ ಕಾರ್ಯಾಚರಣೆ ವಿಚಾರಕ್ಕೆ ಬಂದರೆ ಮೊದಲೆಲ್ಲ ಆಗಿದ್ರೆ ತುಂಬ ಡಿಪೆಂಡೆನ್ಸಿ ಇರ್ತಿತ್ತು. ಏನಂದರೆ ಲಿಮಿಟೆಡ್ ಆನೆ ಇರ್ತಿತ್ತು. ನಮ್ಮ ಅರ್ಜುನ ಆಗ್ಬೋದು, ಅಭಿಮನ್ಯು, ಕೃಷ್ಣ, ಗೋಪಾಲ್ ಸ್ವಾಮಿ. 2015ಕ್ಕೆ ಲಾಸ್ಟ್ ಆಗಿದ್ದು ನಮ್ಮ ಗಜೇಂದ್ರ. ಈ ಥರ ಕಮ್ಮಿ ಆನೆಗಳಿತ್ತು, ವಿಕ್ರಮ, ಹರ್ಷ. ಇಷ್ಟೇ ಆನೆಗಳನ್ನ 70-80% ಇದೇ ಕಾರ್ಯಾಚರಣೆಗೆ ಹೋಗ್ತಾ ಇದ್ದಿದ್ದು. ಇವಾಗ ಆ ಥರ ಇಲ್ಲ. ಕ್ಯಾಂಪಲ್ಲಿರೋ ಎಲ್ಲ ಆನೆಗಳು ಕೂಡ ತುಂಬ ಚೆನ್ನಾಗಿ ಟ್ರೈನ್ ಆಗಿದ್ದಾವೆ. ನಮ್ಮ ದುಬಾರೆ ಆಗ್ಬೋದು, ಮತ್ತಿಗೂಡು, ಹಾರಂಗಿ, ಬಳ್ಳೆಲ್ಲಿ ನಮ್ಮ ಮಹೇಂದ್ರ ಇದ್ದಾನೆ, ಹಾಗೆ ರಾಂಪುರ, ಈ ಥರ ಸಕ್ಕರೆಬೈಲು. ಈ ಥರ ಕ್ಯಾಂಪಲ್ಲಿ ಸುಮಾರು ಒಂದೊಂದು ಕ್ಯಾಂಪಲ್ಲೇ 5-6 ಆನೆಗಳು ತುಂಬ ಚೆನ್ನಾಗಿ ಟ್ರೈನ್ ಆಗಿರೋ ಆನೆಗಳಿದೆ. ನೋಡ್ಬೋದು ಈಗ ನಮ್ಮ ಸರ್ಕಾರದಿಂದನೇ ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟು ಈ ವರ್ಷ ಏನು ನಿರ್ಧಾರ ತಗೋತು, 3 ಟೀಮ್ ಮಾಡಿದೆ, ಎ ಟೀಮ್, ಬಿ ಟೀಮ್, ಸಿ ಟೀಮ್ ಅಂತ. ಆ ಥರ ಒಂದು ಸ್ಟ್ರಾಂಗ್ ಕುಮ್ಕಿ ಟೀಮ್ ಇದೆ ನಮ್ಮ ಕರ್ನಾಟಕದಲ್ಲಿ. ನಮ್ಮ ಏಷ್ಯಾದಲ್ಲೇ ನಮ್ಮ ಕರ್ನಾಟಕನೇ ಈ ಥರ ಒಂದು ಟೀಮ್ ಇಟ್ಟಿರೋದು, ಎಲಿಫೆಂಟ್ ಟೀಮು. ಈಗ ನೋಡ್ಬೋದು, ಅರುಣಾಚಲ್ ಪ್ರದೇಶಕ್ಕೆ ಹೋಗುವೆ ನಮ್ಮ ಕರ್ನಾಟಕ ಡಾಕ್ಟ್ರುಗಳಾಗಿದ್ವು, ರಂಜನ್ ಸರು ಮತ್ತು ರಮೇಶ್ ಡಾಕ್ಟ್ರು, ಎಲ್ಲ ನಮ್ಮ ಟ್ರ್ಯಾಕಿಂಗ್ ಡಿಪಾರ್ಟ್ಮೆಂಟು, ಕಾವಾಡಿಗಳು ಎಲ್ಲ ಹೋಗಿ ಅಲ್ಲಿ ಆನೆ ಹಾಗೂ ಹುಲಿ ಕಾರ್ಯಾಚರಣೆನೂ ಯಶಸ್ವಿ ಮಾಡಿಕೊಟ್ಟಿದ್ದಾರೆ. ಅಷ್ಟು ಒಂದು ಒಳ್ಳೆ ಟೀಮ್ ಇದೆ ನಮ್ಮ ಹತ್ರ. ನಮ್ಮ ದುಬಾರೆ ವಿಚಾರಕ್ಕೆ ಬಂದರೆ ಸುಮಾರು ಜನ ಕೇಳ್ತಾರೆ ಯಾವ್ಯಾವ ಆನೆಗಳಿದೆ ಅಂತ. ಇಲ್ಲಿ ಬಂದರೆ ನಮ್ಮ ಎಕ್ಸ್ಪೀರಿಯೆನ್ಸ್ ಇರೋ ನಮ್ಮ ಪ್ರಶಾಂತ ಇದ್ದಾನೆ, ಹಾಗೆ ನಮ್ಮ ಸುಗ್ರೀವ ಆನೆ ಇದೆ, ಧನಂಜಯ ಇದೆ, ಕಂಜನ್ ಇದೆ ಕಾರ್ಯಾಚರಣೆಗೆ ಬರೋವಂಥದ್ದು. ಈ ಥರ ಸುಮಾರು ಆನೆಗಳಿದೆ. ಹಾಗೆ ಇನ್ ಫ್ಯೂಚರ್ಗೆ ರೆಡಿ ಆಯ್ತಾ ಇರೋ ನಮ್ಮ ಕರಡಿ ಇದ್ದಾನೆ, ಭೀಷ್ಮ ಇದ್ದಾನೆ, ನಮ್ಮ ಅಯ್ಯಪ್ಪ ಈಗ ನೆಕ್ಸ್ಟ್ ಸೆನ್ಸೇಷನ್ ಅನ್ಬೋದು. ಅವನು ಕೂಡ ತುಂಬ ಚೆನ್ನಾಗಿ ಈಗ 2-3 ಕಾರ್ಯಾಚರಣೆಗಳು ಕೂಡ ಮಾಡಿಕೊಟ್ಟಿದ್ದಾನೆ. ಈ ಥರ ಇಲ್ಲೊಂದು ಒಳ್ಳೆ ಟೀಮ್ ಆದರೆ, ಇನ್ನು ನಮ್ಮ ಹಾರಂಗಿ ಕ್ಯಾಂಪ್ಗೆ ಹೋದರೆ ಜೋಡಿ ಆನೆಗಳೇ ಅಂತಲೇ ಕರಿಬೋದು. ಲಕ್ಷ್ಮಣ ಮತ್ತು ಈಶ್ವರ ಅಣ್ಣ ತಮ್ಮ ಅಂತಲೇ ಕರಿಬೋದು. ನಮ್ಮ ಈಶ್ವರಂಗೆ ಬಂದು ಸುಮಾರು 45-48 ವರ್ಷ ಅನ್ಬೋದು. ಅವ್ನ ದಂತ ನೋಡೋಕ್ಕೆ ಒಂಥರ ಖುಷಿ, ತೊಟ್ಲು ದಂತ. ಅವನು ಕೂಡ 2019ರಲ್ಲಿ ಒಂದ್ಸತಿ ದಸರಾ ಮಾಡ್ದ, ಅದಾದಮೇಲೆ ಮತ್ತೆ ಬರಲಿಲ್ಲ. ಹಾಗೆ ಲಕ್ಷ್ಮಣಂಗೆ ಬಂದು ತುಂಬ ಚಿಕ್ಕ ಏಜನೆ, 37-36 ವರ್ಷ. ಅವನು ಕೂಡ ಕಾರ್ಯಾಚರಣೆಯಲ್ಲಿ ನೆಕ್ಸ್ಟ್ ಸೆನ್ಸೇಷನ್ ಅಂತಲೇ ಕರಿಬೋದು. ಇನ್ನು ಮತ್ತಿಗೂಡು ವಿಚಾರಕ್ಕೆ ಬಂದರೆ ನಮ್ಮ ಇಡೀ ಏಷ್ಯಾಗೆ ಕ್ಯಾಪ್ಟನ್ ಅಂತ ಕರಿಬೋದು. ಅಷ್ಟು ಎಕ್ಸ್ಪೀರಿಯೆನ್ಸ್ ಇರೋ ನಮ್ಮ ಅಭಿಮನ್ಯು ಇದ್ದಾನೆ. ಈಗ ಅದ್ರ ಜೊತೆಗೆ ನಮ್ಮ ವೈಸ್ ಕ್ಯಾಪ್ಟನ್ ಅಂತಲೇ ಕರಿಬೋದು, ಸೆಕೆಂಡ್ ಹೈಯೆಸ್ಟು. ಯಾವ ಥರ ಟೀಮ್ ಇದೆ ಅಂದರೆ ಅಲ್ಲಿ ಗಜೇಂದ್ರ ಅವನು ಕೂಡ ಬಂದಿದ್ದಾನೆ. ಆದರೆ ಕಾರ್ಯಾಚರಣೆಗೆ ಬಳಸ್ಕೊಳ್ಳಲ್ಲ ಅದನ್ನ, ಅಭಿಮನ್ಯುನ ಮತ್ತು ನಮ್ಮ ಗಜೇಂದ್ರನ. ಒಂಥರ ಅದು ನೋಡಿ ಖುಷಿ ಆಗುತ್ತೆ ನಮಗೆ ಕ್ಯಾಂಪ್ಗೆ ಹೋದಾಗ. ಅಲ್ಲೂ ಕೂಡ ನಮ್ಮ ಭೀಮ, ಶ್ರೀಕಂಠ, ಈಗ ನೆಕ್ಸ್ಟ್ ಇನ್ ಫ್ಯೂಚರ್ಗೆ ದೇವೇಂದ್ರ ಆನೆ, ಇದೆಲ್ಲ ಅಲ್ಲೂ ಕೂಡ ತುಂಬ ಚೆನ್ನಾಗಿ ರೆಡಿ ಆಗ್ತಾ ಇದೆ. ಇನ್ನು ನಮ್ಮ ಸಕ್ಕರೆ ಬೈಲ್ ವಿಚಾರಕ್ಕೆ ಬಂದರೆ ಜೂನಿಯರ್ ಅರ್ಜುನ, ಹಾಗೆ ಭೀಷ್ಮ, ಸಾಗರ್, ಬಹುದೂರ್, ಬಾಲಣ್ಣ, ಈ ಥರ ಸುಮಾರು ಆನೆಗಳಿದೆ. ಅಲ್ಲೂ ಕೂಡ ಒಂದು ಒಳ್ಳೆ ಕುಮ್ಕಿ ಟೀಮ್. ಆಮೇಲೆ ನಮ್ಮ ಭೀಮನ್ ಕಟ್ಟೆಗೆ ಬಂದರೆ ನಮ್ಮ ಏಕಲವ್ಯ ಇದ್ದಾನೆ. ಅವನು ನೆಕ್ಸ್ಟು ಒಂಥರ ಕ್ಯಾಪ್ಟನ್ ಅಂತಲೇ ಕರಿಬೋದು ಏಕಲವ್ಯನ. ಅಷ್ಟು ಒಳ್ಳೆ ಟೀಮ್ ಇದೆ. ನಮ್ಮ ದುಬಾರೆ ಕ್ಯಾಂಪಲ್ಲಿ ಒಂದು ಆನೆ ಬಗ್ಗೆ ಮಾತಾಡಬೇಕು ಅಂದರೆ ಅಜ್ಜಯ್ಯ ಆನೆ ಬಗ್ಗೆ ಮಾತಾಡಲೇಬೇಕು. ಏನಕ್ಕೆ ಅಂದರೆ ಅದರದ್ದು ಫಿಸಿಕ್ಕು, ಅದು ಏಜ್ ಬಂದು ಸುಮಾರು ಒಂದು 36-38 ವರ್ಷ ಇರ್ಬೋದು. ಒಂದು ಸಖತ್ತು ಒಳ್ಳೆ ಆನೆ ಅನ್ಬೋದು. ಅದು ಕಾರ್ಯಾಚರಣೆಗಳಿಗೆ ಯೂಸ್ ಮಾಡಿದ್ರೆ 2009 ಇಲ್ಲ 10ರಲ್ಲಿ ಹಿಡ್ದಂಥ ಆನೆ ಅದು. ನಮ್ಮ ಅಭಿಮನ್ಯು ಟೀಮೇ ಹಿಡ್ದಿದ್ದು. ಅದು ಒಂದು ಕಾಡಾನೆಗೆ ಮುಖ ಕೊಟ್ಟು ನಿಲ್ಲಂತ ಆನೆ. ಒಂದು ಸತಿ ಏನಾಗಿತ್ತು ಅಂದರೆ, ನಮ್ಮ ಅಭಿಮನ್ಯು ಯಾವುದೋ ಕಾಡಾನೆನ ಕ್ರಾಲ್ಗೆ ಹಾಕೋ ಸಂದರ್ಭದಲ್ಲಿ ನಮ್ಮ ಅಜ್ಜಯ್ಯ ಆನೆ, ಅದಕ್ಕೂ ಮದ ಇರುತ್ತೆ, ನಮ್ಮ ಅಭಿಮನ್ಯುಗೂ ಮದ ಇರುತ್ತೆ. ಆ ಟೈಮಲ್ಲಿ ಮುಖ ಕೊಟ್ಟು ನಿಂತಂತ ಆನೆ ಅಜ್ಜಯ್ಯ. ಅಷ್ಟು ಕೆಪಾಸಿಟಿ ಇರೋ ಆನೆ. ಆದರೆ ಅದನ್ನು ರೆಗ್ಯುಲರ್ ಆಗಿ ಕಾರ್ಯಾಚರಣೆಗೆ ಯೂಸ್ ಮಾಡಲ್ಲ. ಅದು ಏನು ರೀಸನ್ ನಮಗೂ ಗೊತ್ತಿಲ್ಲ. ಅದು ಕಾರ್ಯಾಚರಣೆಗೆ ಯೂಸ್ ಆಗಬೇಕು, ಅಷ್ಟು ಸಖತ್ತಾಗಿರೋ ಒಂದು ಫಿಸಿಕ್ ಇರೋ ಆನೆ ಅದು. ಇದ್ರ ಬಗ್ಗೆ ಸ್ಟೋರಿ ಹೇಳ್ಬೇಕಂದ್ರೆ 2021-22 ಸುಮಾರು ಇದನ್ನು ನಮ್ಮ ಮಧ್ಯಪ್ರದೇಶ ಇಲ್ಲ ಬೇರೆ ಒಂದು ಸ್ಟೇಟ್ಗೆ ಸೇಲ್ ಆಗಬೇಕು ಅಂತ ಆರ್ಡ್ರ್ ಆಗಿರುತ್ತೆ. ಆಗೇನಾಗುತ್ತೆ, ಈ ಆನೆ ಮತ್ತು ನಮ್ಮ ಅಣ್ಣಯ್ಯ ಅಂತ ಇದ್ರ ಹೆಸರು, ಮಾವುತ್ರ ಹೆಸರು, ಅವ್ರಿಗೂ ಇಷ್ಟ ಇರಲ್ಲ ಕಳಿಸ್ಕೊಳ್ಳೋಕ್ಕೆ. ತುಂಬ ಚೆನ್ನಾಗಿ ಸಾಕಿರ್ತಾರೆ. ಒಂದು 11 ವರ್ಷ 12 ವರ್ಷ ಅವ್ರ ಕೈಯಿಂದನೇ ಪಳಗಿರ್ತದೆ ಆನೆ. ಆ ಟೈಮಲ್ಲಿ ಆನೆ ಏನು ಮಾಡುತ್ತೆ, ನೀರಲ್ಲೂ ಕುತ್ಕೊಂಡ್ಬಿಡುತ್ತೆ, ಹೋಗಲ್ಲ ಅಂತ. ಎಷ್ಟೇ ಪ್ರಯತ್ನ ಪಟ್ಟರು ಆನೆ ಹೋಗಲ್ಲ ಅಂತ ಒಂದು ಆನೆ. ಇದು ದಸರಾಗೆ ಬರಲ್ಲ. ಏನಕ್ಕೆ ಅಂದರೆ ಇದ್ರದ್ದಂಥ ಒಂದು ಉದ್ದ, ಒಂದು ಸಣ್ಣ ಇದೆ. ಒಂದು ಸಕ್ಕದಾಗಿರೋ ಆನೆ. ಕಾರ್ಯಾಚರಣೆಯಲ್ಲಿ ಲೋಡ್ ಮಾಡ್ಸೋಕ್ಕೆ ಇಂದ ಹಿಡ್ದು ಆನೆಗೆ ಮುಖ ಕೊಟ್ಟು ನಿಲ್ಲಿಸಿ ನಮ್ಮ ಸುಗ್ರೀವ, ಧನಂಜಯ, ಏಕಲವ್ಯ ಯಾವ ರೀತಿ ಇವಾಗ ಫೈಟ್ ಮಾಡುತ್ತೋ ಅದಕ್ಕಿಂತ ಮುಂಚೆನೇ ಈ ಆನೆ ಅಷ್ಟು ಟ್ರೈನ್ ಆಗಿರೋ ಆನೆ, ಅಷ್ಟು ಫೈಟ್ ಮಾಡೋ ಅಂಥ ಆನೆ. ಇದನ್ನು ಕೂಡ ರೆಗ್ಯುಲರ್ ಆಗಿ ನಮ್ಮ ಕಾರ್ಯಾಚರಣೆ ತಂದರೆ ತುಂಬ ಒಳ್ಳೆಯದು. ಏನಕ್ಕೆ ಅಂದರೆ ಅದು ನೋಡೋದೇ ಒಂದು ಖುಷಿ. ನಮ್ಮ ಅಜ್ಜಯ್ಯ ಆನೆನ ಏನಕ್ಕೆ ಹೆಸರು ಇಟ್ಟಿದ್ದಾರೆ ಅಂದರೆ, ಅವರು ಹರಕೆ ಕಟ್ಟಿದ್ರಂತೆ ಆನೆ ಚೆನ್ನಾಗಿ ಪಳಗಿದ್ರೆ ನಮ್ಮ
ಇನ್ನು ನಮ್ಮ ಕ್ಯಾಂಪ್ಗಳಲ್ಲಿ ಹುಲಿ ಕಾರ್ಯಾಚರಣೆಗೆ ಅಂತಲೂ ಯೂಸ್ ಮಾಡ್ಕೋತಾರೆ. ಅಂದರೆ ಅದು ಆನೆ ಕಾರ್ಯಾಚರಣೆಗೆ ಇನ್ನೂ ಬಂದಿಲ್ಲ. ಯಾವ್ಯಾವ ಆನೆ ಅಂದರೆ ನಮ್ಮ ಮಾಸ್ತಿ ಆನೆ ಆಗಿರ್ಬೋದು, ಇಂದ್ರ ಆನೆ, ಒಂಟಿಕೋರೆ ಇಂದ್ರ ಇದೆ, ಅದು ಕೂಡ ಹೋಗಿದೆ. ಆಮೇಲೆ ನಮ್ಮ ಬಂಡೀಪುರ ರಾಂಪುರ ಕ್ಯಾಂಪ್ ಹೋದರೆ ಅಲ್ಲಿ ಪಾರ್ಥಸಾರಥಿ ಅಂತಿದೆ, ಜೈಪ್ರಕಾಶ್ ಅಂತ ಆನೆ ಇದೆ. ಇದೆಲ್ಲ ಸುಮಾರು ಹುಲಿ ಕಾರ್ಯಾಚರಣೆ ಮಾಡಿರೋ ಆನೆಗಳು ಅನ್ಬೋದು. ಜಾಸ್ತಿ ಆನೆ ಕಾರ್ಯಾಚರಣೆಗೆ ಯೂಸ್ ಮಾಡ್ಕೊಂಡಿಲ್ಲ. ಇನ್ನು ಬೇರೆ ಆನೆಗಳಂದರೆ ನಮ್ಮ ಶ್ರೀರಾಮ ಕೂಡ ರೆಗ್ಯುಲರ್ ಆಗಿ ಇವಾಗ ಅವನು ಕೂಡ ಒಂದು ಸತಿ ದಸರಾಗೆ ಬಂದಿದ್ದ, ಅವನು ಕೂಡ ಈಗ ಕಾರ್ಯಾಚರಣೆಯಲ್ಲಿ ರೆಗ್ಯುಲರ್ ಆಗಿ ಯೂಸ್ ಮಾಡ್ತಿದ್ದಾರೆ. ಅದು ಕೂಡ ಒಂದು ಒಳ್ಳೆಯ ವಿಚಾರ. ಪ್ರತಿಯೊಂದು ಆನೆಗೂ ಚಾನ್ಸ್ ಕೊಡ್ತಿದ್ದಾರೆ ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ. ಈಗ 5 ಆನೆ ಜೊತೆ ಇನ್ನೊಂದು ಆನೆ ಎಕ್ಸ್ಪೀರಿಯೆನ್ಸ್ಗೆ ಅಂತ ಕಳಿಸ್ತಾರೆ. ಒಂದು ಆನೆ 5 ಆನೆ ರೆಗ್ಯುಲರ್ ಫಾರ್ಮ್ಯಾಟಲ್ಲಿದ್ದರೆ, ರೆಗ್ಯುಲರ್ ಕಾರ್ಯಾಚರಣೆಗೆ ಹೋದರೆ ಇನ್ನೊಂದು ಆನೆನ ಹೊಸದು ಅಂತ ಇಂಟ್ರೊಡ್ಯೂಸ್ ಮಾಡ್ತಾರೆ. ಯಾಕಂದರೆ ಅದಕ್ಕೂ ಕೂಡ ಇನ್ ಫ್ಯೂಚರಲ್ಲಿ ಎಕ್ಸ್ಪೀರಿಯೆನ್ಸ್ ಆಗಬೇಕಲ್ವಾ, ಯಾವ ರೀತಿ ಕಾರ್ಯಾಚರಣೆ ಮಾಡಬೇಕು, ಯಾವ ರೀತಿ ಕಾರ್ಯಾಚರಣೆಯಲ್ಲಿ ಕೆಲಸ ಮಾಡಬೇಕು ಅಂತ ಅದಕ್ಕೂ ಕೂಡ ಗೊತ್ತಾಗುತ್ತೆ. ಆ ಥರ ಒಂದೊಂದು ಆನೆಗೂ ಇಂಟ್ರೊಡ್ಯೂಸ್ ಮಾಡ್ತಾರೆ. ಈಗ ನೋಡಿ, ಕಂಜನ್ ಕೂಡ ಕಾರ್ಯಾಚರಣೆಗೆ ಮೊದಲು ಬರ್ತಾ ಇರಲಿಲ್ಲ, ಈಗ ಅವನು ಕೂಡ ರೆಗ್ಯುಲರ್ ಆಗಿ ಕಾರ್ಯಾಚರಣೆಗೆ ಹೋಗ್ತಾನೆ. ಶ್ರೀರಾಮ ಕೂಡ ಬರ್ತಿರ್ಲಿಲ್ಲ, ಈಗ ಶ್ರೀರಾಮ ಕೂಡ ಚೆನ್ನಾಗಿ ಕಾರ್ಯಾಚರಣೆಯಲ್ಲಿ ಭಾಗವಹಿಸ್ತಿದ್ದಾನೆ. ಲಕ್ಷ್ಮಣ, ಈಶ್ವರ ಎಲ್ಲ ಒಳ್ಳೊಳ್ಳೆ ಟ್ರೈನ್ ಆಯ್ತಾರ ಆನೆಗಳು. ಇನ್ನು ಅಭಿಮನ್ಯು ಆ ಥರ ಯಾವುದೇ ರೀತಿ ಡಿಪೆಂಡೆನ್ಸಿ ಇಲ್ಲ ನಮ್ಮ ಶಿಬಿರದಲ್ಲಿ. ಈಗ ಸುಮಾರು A ಟೀಮ್, B ಟೀಮ್, C ಟೀಮ್ 3 ಇದ್ದೇನು, ಇದು ಬಿಟ್ಟು ಇನ್ನೊಂದು 4ನೇ ಟೀಮು ಮಾಡ್ಬೋದು. ಆ ಥರ ಒಂದು ಕುಮ್ಕಿ ಟೀಮು ನಮ್ಮ ಕ್ಯಾಂಪ್ಗಳಲ್ಲಿದೆ, ಕರ್ನಾಟಕ ಕ್ಯಾಂಪಲ್ಲಿ. ಇದಕ್ಕೆ ಮೊದಲೇದಾಗಿ ನಮ್ಮ ಮಾವುತರು, ಕಾವಾಡಿಗಳಿಗೆ ಒಂದು ದೊಡ್ಡ ಕ್ರೆಡಿಟ್ ಹೋಗಬೇಕು. ಏನಕ್ಕೆ ಅವರು ಏನು ತಲೆಮಾರಿಂದ ಬಂದಿರೋದು ಒಂದು ಕಲೆ, ಅದನ್ನ ಉಳಿಸ್ಕೊಂಡು ಬಂದಿದ್ದಾರೆ. ಅದಕ್ಕೆ ಅವ್ರಿಗೊಂದು ಬಿಗ್ ಸಲ್ಯೂಟ್ ಅನ್ಬೋದು. ಇವರು ಇದ್ರೇ ನಮ್ಮ ಆನೆಗಳು ಟ್ರೈನ್ ಮಾಡೋಕ್ಕಾಗೋದು. ಇನ್ನೂ ಒಳ್ಳೆ ಇದು ಏನು ನಮ್ಮ ಬೆಳೆ ನಾಶ ಮಾಡೋ ಆನೆಗಳಾಗಿರ್ಬೋದು, ಇಲ್ಲಾಂದರೆ ಕೊಲೆ ಮಾಡೋ ಆನೆಗಳಾಗಿರ್ಬೋದು, ಇದೆಲ್ಲ ಕ್ಯಾಪ್ಚರಿಂಗ್ ಮಾಡಿ ಇವರೇ ಪಳಗಿಸ್ಬೇಕು. ಬೇರೆ ಯಾರ ಕೈಲೂ ಆಗದೇ ಇರೋ ವಿಚಾರ ಇದು. ಇವ್ರು ಚೆನ್ನಾಗಿದ್ರೇ ನಮ್ಮ ಆನೆಗಳು ಚೆನ್ನಾಗಿರೋದು, ಕಾಡು ಚೆನ್ನಾಗಿರೋದು. ಈಗ ನಮ್ಮ ಆನೆಗಳಿಗೆ ಕ್ಯಾಪ್ಟನ್ಶಿಪ್ಪು ಯಾವ ಥರ ಕೊಡ್ತಾರೆ ಅಂದರೆ, ಈ ಕಾರ್ಯಾಚರಣೆಗೆ 6 ಆನೆ ಬಂದರೆ 6 ಆನೆನೂ ಕ್ಯಾಪ್ಟನ್ ಆಗೋಕ್ಕಾಗಲ್ಲ. 1 ಆನೆ ಮಾತ್ರ ಕ್ಯಾಪ್ಟನ್ ಮಾಡ್ತಾರೆ, ಇಲ್ಲಾಂದರೆ ಒಂದೊಂದು ಟೈಮ್ 2 ಆನೆ ಕ್ಯಾಪ್ಟನ್ ಮಾಡ್ತಾರೆ. ಯಾವ ಆನೆ ಮೇಲೆ ಡಾಕ್ಟ್ರು ಹಾಗೂ ಶೂಟ್ ಮಾಡೋರು ಅಧಿಕಾರಿಗಳು ಕುತ್ಕೊಂಡು ಹೋಯ್ತಾರೋ ಆನೆ ಕ್ಯಾಪ್ಟನ್ ಆಗಿರುತ್ತೆ. ಏನಕ್ಕೆ ಅಂದರೆ ಆನೆ ಮೇಲೆ ನಂಬಿಕೆ ಇರುತ್ತೆ, ಯಾವುದೇ ಸಂದರ್ಭದಲ್ಲಿ ಆನೆ ನಮ್ಮನ್ನ ಬಿಟ್ಕೊಡಲ್ಲ ಅಂತ. ಆ ಆನೆನ ಕ್ಯಾಪ್ಟನ್ ಮಾಡ್ತಾರೆ. ಆ ಥರ ಇರೋ ಆನೆಗಳು ನಮ್ಮ ಕ್ಯಾಂಪಲ್ಲಿ ಯಾವ್ದ್ಯಾವ್ದಿದೆ ಅಂದರೆ, ಇವಾಗ ನಮ್ಮ ಮಹೇಂದ್ರ ಇದೆ, ಎಲ್ಲರ ನಂಬಿಕೆ ಮಹೇಂದ್ರ. ಅದು ಬಿಟ್ಟು ನಮ್ಮ ಸುಗ್ರೀವ ಇದ್ದಾನೆ, ಇವಾಗ ಏಕಲವ್ಯ ಇದ್ದಾನೆ, ಮೇನು ನಮ್ಮ ಎಕ್ಸ್ಪೀರಿಯೆನ್ಸ್ ಇರೋ ಪ್ರಶಾಂತ. ಇದೆಲ್ಲ ತುಂಬ ಒಳ್ಳೆಯ ಆನೆಗಳು. ಯಾವುದೇ ಕಾರ್ಯಾಚರಣೆಗೆ ಬಂದರೆ ಈ ಆನೆನೇ ಕ್ಯಾಪ್ಟನ್ ಆಗೋದು. ಸುಗ್ರೀವ ಆಗ್ಬೋದು, ಪ್ರಶಾಂತ ಆಗ್ಬೋದು, ಮಹೇಂದ್ರ, ನಮ್ಮ ಏಕಲವ್ಯ, ಈ ಥರ ಒಳ್ಳೊಳ್ಳೆ ಆನೆಗಳಿದೆ. ಭೀಮನ್ಗೆ ಸುಮಾರು ಜನ ಕೇಳ್ತಾರೆ, ಭೀಮನ್ ಕ್ಯಾಪ್ಟನ್ಶಿಪ್ ಕೊಡಲ್ವ ಅಂತ. ಅವನು ಕೂಡ ನೆಕ್ಸ್ಟು ಕ್ಯಾಪ್ಟನ್ ಆಗ್ತಾನೆ. ಯಾವಾಗ ಅಂದರೆ ಇನ್ನೊಂದು 5ರಿಂದ 6 ವರ್ಷ ಆಗಬೇಕು, ಅಟ್ಲೀಸ್ಟ್ 30 ವರ್ಷನಾದ್ರು ಕಂಪ್ಲೀಟ್ ಆಗಲಿ. ಅವನು ಕೂಡ ಮುಂದೆ ನಿಲ್ಲಿಸಿ ಕ್ಯಾಪ್ಚರಿಂಗ್ ಎಲ್ಲ ಮಾಡಿಸ್ತಾರೆ. ಈಗ ಆಲ್ರೆಡಿ ಅವನು ಭೀಮ ಕಾರ್ಯಾಚರಣೆ ನೋಡ್ಬೋದು, ಯಾವುದೇ ರೀತಿ ಹೆದರಿಕೆ ಇಲ್ದೇ ಮುಖ ಕೊಟ್ಟು ಯಾವ ರೀತಿ ಕಾಡಾನೆಗೆ ದೂಕದಾಗಿರ್ಬೋದು, ತಳ್ಳೋದಾಗಿರ್ಬೋದು ಎಲ್ಲ ಮಾಡ್ತಾ ಇದ್ದಾನೆ. ನೆಕ್ಸ್ಟು ಅವ್ನ ಫ್ಯಾನ್ಸ್ಗಳಿಗೂ ಕೂಡ ಅವನ ಅಂಬಾರಿ ಬರಬೇಕು ಅಂತ ತುಂಬ ಆಸೆ ಇದೆ ದಸರಾದಲ್ಲಿ. ಅದು ಕೂಡ ನೆರವೇರುತ್ತೆ. ನನ್ನ ವಿಡಿಯೋ ನೋಡೋರು ಕೂಡ ತುಂಬ ಜನ ಕಮೆಂಟ್ ಆಗ್ತಾ ಇರ್ತಾರೆ, ಬೇರೆ ಆನೆಗಳದ್ದು ವಿಡಿಯೋ ಮಾಡಿ ಅಂತ. ನಿಮಗೂ ಕೂಡ ಸಾಕಷ್ಟು ವಿಚಾರಗಳು ಗೊತ್ತಿರ್ತದೆ. ಕಮೆಂಟ್ ಮುಖಾಂತರ ನೀವು ಕೂಡ ಹೇಳ್ಬೋದು, ಸುಮಾರು ವಿಚಾರಗಳು ಹಂಚ್ಕೋಬೋದು. ಹಾಗೆ ಇದೇ ರೀತಿ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನನ್ನ ಚಾನಲ್ನ ಹೈಪ್ ಮಾಡಿ. ಥ್ಯಾಂಕ್ ಯು.